ನಮಸ್ಕಾರ ಭಗವದ್ ಬಂಧವರೇ, ಸರ್ವಂ ಹಿತಂ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಕೈ ತುಂಬಾ ಸಂಪಾದನೆ ಇದ್ರೂ ಕೈಯಲ್ಲಿ ಹಣ ನಿಲ್ತಿಲ್ವೇ? ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಸಾಲದ ಸುಳಿ ಮಾತ್ರ ಮುಗಿಯುತ್ತಲೇ ಇಲ್ವಾ? ರಾತ್ರಿ ಮಲಗಿದ್ರೆ ಸಾಲಗಾರರದ್ದೇ ಚಿಂತೆ ಕಾಡುತ್ತಿದ್ಯಾ? ಹಾಗಿದ್ರೆ ಧೃತಿಗೆಡಬೇಡಿ. ನಮ್ಮ ಸನಾತನ ಧರ್ಮದ ಪುರಾಣಗಳಲ್ಲಿ ಎಂತಹ ಕಠಿಣವಾದ ಸಾಲವನ್ನು ಬೇರು ಸಮೇತ ಕಿತ್ತೆಸೆಯುವ ಒಂದು ದಿವ್ಯ ರಹಸ್ಯವನ್ನು ಹೇಳಲಾಗಿದೆ. ಅದೇ ಋಣ ವಿಮೋಚಕ ಮಂಗಳ ಸ್ತೋತ್ರ. ಹೌದು, ಈ ಸ್ತೋತ್ರಕ್ಕೆ ಸಾಲವನ್ನು ಕರಗಿಸುವ ಅದ್ಭುತ ಶಕ್ತಿ ಇದೆ. ಇಂದಿನ ವಿಡಿಯೋದಲ್ಲಿ ಈ ಸ್ತೋತ್ರವನ್ನು ಪಠಿಸುವ ಸರಿಯಾದ ನಿಯಮಗಳೇನು ಮತ್ತು ಇದನ್ನು ಹೇಗೆ ಜಪಿಸಿದರೆ ಸಾಲದಿಂದ ಮುಕ್ತಿ ಸಿಗುತ್ತದೆ ಎಂದು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಸ್ತೋತ್ರದ ಪುರಾಣ, ಹಿನ್ನೆಲೆ ಮತ್ತು ರಹಸ್ಯವನ್ನ ನೋಡೋದಾದ್ರೆ, ನವಗ್ರಹಗಳಲ್ಲಿ ಮಂಗಳ ಗ್ರಹನನ್ನು ಅಂಗಾರಕ, ಭೂಮಿ ಪುತ್ರ ಎಂದು ಕರೆಯಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳನೇ ಸಾಲ, ಜಮೀನು, ಆಸ್ತಿ ಮತ್ತು ಸಾಲವನ್ನು ಮರುಪಾವತಿ ಮಾಡುವ ಶಕ್ತಿಗೆ ಅಧಿಪತಿ. ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹ ದುರ್ಬಲನಾಗಿದ್ದರೆ ಅಥವಾ ಮಂಗಳ ದೋಷವಿದ್ದರೆ ಮನುಷ್ಯ ಎಷ್ಟೇ ಪ್ರಯತ್ನಿಸಿದರೂ ಸಾಲದ ಸುಳಿಯಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಂಗಳ ದೇವನನ್ನು ಪ್ರಸನ್ನಗೊಳಿಸಲು ಇರುವ ಏಕೈಕ ರಾಮಬಾಣ ಎಂದರೆ ಈ ಋಣ ವಿಮೋಚಕ ಮಂಗಳ ಸ್ತೋತ್ರ. ಇದನ್ನು ಶ್ರದ್ಧೆಯಿಂದ ಪಠಿಸುವುದರಿಂದ ನಿಮ್ಮ ಜಾತಕದಲ್ಲಿನ ಆರ್ಥಿಕ ದೋಷಗಳು ನಿವಾರಣೆಯಾಗಿ ಹಣದ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ಈ ಸ್ತೋತ್ರ ಪಠಿಸುವ ಸರಿಯಾದ ವಿಧಿವಿಧಾನ ನೋಡೋದಾದ್ರೆ, ಭಕ್ತರೇ, ಯಾವುದೇ ಮಂತ್ರ ಅಥವಾ ಸ್ತೋತ್ರ ನಮಗೆ ಪೂರ್ಣ ಫಲ ನೀಡಬೇಕಾದರೆ ಅದನ್ನು ಶಾಸ್ತ್ರೋಕ್ತವಾಗಿ ಮಾಡಬೇಕು. ಈ ನಿಯಮಗಳನ್ನು ಬರೆದಿಟ್ಕೊಳ್ಳಿ. ದಿನ ಮತ್ತು ಸಮಯದ ಬಗ್ಗೆ ನೋಡೋದಾದ್ರೆ, ಈ ಸೇವೆಯನ್ನು ಕೇವಲ ಮಂಗಳವಾರದ ದಿನ ಮಾತ್ರ ಮಾಡಬೇಕು. ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಎದ್ದು ಶುಚಿಯಾಗಿ ಈ ಪೂಜೆ ಆರಂಭಿಸಿ. ದೀಪಾರಾಧನೆ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಮಣ್ಣಿನ ಹಣತೆ ಅಥವಾ ತಾಮ್ರದ ದೀಪದಲ್ಲಿ ಎಳ್ಳೆಣ್ಣೆ ಅಥವಾ ಶುದ್ಧ ಹಸುವಿನ ತುಪ್ಪವನ್ನು ಹಾಕಿ ದೀಪ ಹಚ್ಚಿ. ಸೂರ್ಯಾರ್ಘ್ಯ. ಒಂದು ಸಣ್ಣ ತಾಮ್ರದ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೆಂಪು ಚಂದನ ಮತ್ತು ಕೆಂಪು ಹೂವನ್ನು, ಅಂದರೆ ದಾಸವಾಳ ಶ್ರೇಷ್ಠ, ಹಾಕಿ ಸೂರ್ಯ ದೇವನಿಗೆ ನಮಸ್ಕರಿಸುತ್ತಾ ಆ ನೀರನ್ನು ಅರ್ಪಿಸಿ. ಸಂಕಲ್ಪ ಮತ್ತು ಪಠಣ. ಈ ದೀಪದ ಮುಂದೆ ಕುಳಿತು ಸಾಲ ತೀರಲಿ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ. ಈ ಋಣ ವಿಮೋಚಕ ಮಂಗಳ ಸ್ತೋತ್ರವನ್ನು ಕನಿಷ್ಠ 3 ಬಾರಿ, 7 ಬಾರಿ ಅಥವಾ 11 ಬಾರಿ ಶ್ರದ್ಧೆಯಿಂದ ಪಠಿಸಿ. ನಿಮಗೆ ಓದಲು ಬರದಿದ್ದರೆ ಮೊಬೈಲ್ನಲ್ಲಿ ಇದನ್ನು ಪ್ಲೇ ಮಾಡಿ ಭಕ್ತಿಯಿಂದ ಹೇಳಿ. ಇನ್ನೊಂದು ಅದ್ಭುತವಾದ ರಹಸ್ಯ ತಂತ್ರದ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಒಂದು ಪ್ರಮುಖವಾದ ರಹಸ್ಯವಿದೆ. ನೀವು ಯಾರಿಗೆ ಸಾಲ ಬಾಕಿ ಇದ್ದೀರೋ ಅವರಿಗೆ ಆ ಸಾಲದ ಹಣದ ಸಣ್ಣ ಭಾಗವನ್ನು, ಅದು ಕೇವಲ 10 ರೂಪಾಯಿ ಇರಬಹುದು ಅಥವಾ 100 ರೂಪಾಯಿ ಇರಬಹುದು, ಮಂಗಳವಾರದ ದಿನವೇ ಮರುಪಾವತಿ ಮಾಡಿ ಅಥವಾ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿ. ಮಂಗಳವಾರದ ದಿನ ಸಾಲದ ಮೊದಲ ಕಂತನ್ನು ವಾಪಸ್ ನೀಡಿದರೆ ಆ ಸಾಲ ಅತಿ ಶೀಘ್ರದಲ್ಲಿ ತೀರಿ ಹೋಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಸ್ನೇಹಿತರೆ, ಈ ಭಗವಂತನ ಮೇಲಿನ ನಂಬಿಕೆ ಮತ್ತು ನಿಮ್ಮ ಕಠಿಣ ಪರಿಶ್ರಮ ಎಂದಿಗೂ ಕೈ ಬಿಡುವುದಿಲ್ಲ. ಮುಂದಿನ ಮಂಗಳವಾರದಿಂದಲೇ ಈ ಸರಳ ನಿಯಮವನ್ನು ಪಾಲಿಸಿ. ನಿಮ್ಮ ಜೀವನದಲ್ಲಿ ಆಗುವ ಪವಾಡವನ್ನು ನೀವೇ ನೋಡಿ. ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ಅಂಗಾರಕಾಯ ನಮಃ ಎಂದು ಬರೆಯುವ ಮೂಲಕ ನಿಮ್ಮ ಭಕ್ತಿಯನ್ನು ತಲುಪಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ನೀಡಿ. ಸಾಲದ ಸಮಸ್ಯೆಯಲ್ಲಿರುವ ನಿಮ್ಮ ಸ್ನೇಹಿತರಿಗೆ ಮತ್ತು ಆಪ್ತರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ಇಂತಹ ಧಾರ್ಮಿಕ ಮತ್ತು ದೇವಸ್ಥಾನಗಳ ರಹಸ್ಯ ಮಾಹಿತಿಗಾಗಿ ಮತ್ತು ಜ್ಯೋತಿಷ್ಯ, ವಾಸ್ತು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಲಕ್ಷ್ಮೀ ನರಸಿಂಹ ಹಾಗೂ ಮಂಗಳ ದೇವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಧನ್ಯವಾದಗಳು. ಮಂಗಲೋ ಭೂಮಿಪುತ್ರಶ್ಚ ಋಣಹರ್ತಾ ಧನಪ್ರದಃ
स्थिरासनो महाकाय सर्वकर्मविरोधकः लोहितो लोहिताक्षश्च सामगानां कृपाकरः धरात्मजकुजो भौमो भूतिदो भूमिनन्दनः अंगारको यमश्चैव सर्वरोगापहारकः वृष्टे कर्तापहर्ता च सर्वकामफलप्रदः एतानि कुजनामानि नित्यं यः श्रद्धया पठेत् ऋणं न जायते तस्य धनं शीघ्रमवाप्नुयात्।